ನಾಳೆಯ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಸರ್ಕಾರ ನೌಕರರ ಬೇಡಿಕೆಗಳನ್ನು ಈಡೇರಿಸದ ಸ್ಥಿತಿಯಲ್ಲಿದೆ. ಸರ್ಕಾರ ನೌಕರರ ಬೇಡಿಕೆಗಳನ್ನು ಈಡೇರಿಸದ ಸ್ಥಿತಿಯಲ್ಲಿರುವಂತದ್ದು. ಹೀಗಾಗಿ ನಮ್ಮ ಮುಷ್ಕರ ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ಅಶ್ವವೇಗ ಜೊತೆ ಜಂಟಿ ಕ್ರಿಯಾ ಸಮಿತಿಯ ಮಂಜುನಾಥ್ ಅವರ ಮಾತುಗಳಿದು. ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಎಂದಿದ್ದಾರೆ ಮಂಜುನಾಥ್ ಅವರು. ಎಫ್ಎಸ್ ಜಕ್ಕಪ್ಪನವರವರ ಮೇಲೆ ಒತ್ತಡವನ್ನ ಇರಲಾಗಿದೆ. ಆದರೆ SC/ST ಸಂಘಟನೆ ಬೆಂಬಲ ನೀಡಲು ಮುಂದೆ ಬಂದಿದೆ. ಜಗದೀಶ್ ಅವರ ಕಾರಣವನ್ನೇ ನೀಡಿದ್ರೆ ಆದರೆ ಬೆಂಬಲಿಸು ಆಗೋದಿಲ್ಲ. ಇತರೆ ಸಂಘಟನೆಗಳ ಜೊತೆ ನಾವು ಸಭೆ ಮಾಡ್ತೀವಿ. ಸರ್ಕಾರ ಸಭೆ ಕರೆಯಬೇಕು, ಬೇಡಿಕೆಯನ್ನ ಈಡೇರಿಸಬೇಕು. ಇಲ್ಲದಿದ್ರೆ ಹೋರಾಟವಂತೂ ನಿಲ್ಲೋದಿಲ್ಲ ಅಂತ ಮಂಜುನಾಥ್ ಅವರು ಆಗ್ರಹಿಸಿದ್ದಾರೆ, ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಳೆಯ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿರುವಂತದ್ದು. ಸರ್ಕಾರ ನೌಕರರ ಬೇಡಿಕೆಗಳನ್ನ ಈಡೇರಿಸದ ಸ್ಥಿತಿಯಲ್ಲಿದೆ. ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನು ಮುಂದಿಡುವ ಮುಖಾಂತರವಾಗಿ ನಾಳೆ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ರು. ಸದ್ಯಕ್ಕೆ ಮುಷ್ಕರವನ್ನ ಹಿಂಪಡಿತಾರ ಅನ್ನುವಂಥ ಪ್ರಶ್ನೆ ಬಂದಿದೆ. ಯಾಕಂತಂದ್ರೆ ಇದರ ಮಧ್ಯದಲ್ಲಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂಥದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾಗಿರುವಂತಹ ಮಂಜುನಾಥ್ ಅವರು ನನ್ನ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬೆಳವಣಿಗೆಯನ್ನ ನೋಡಿದ್ರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಈಗ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅಂತೇಳಿ ಮಾಧ್ಯಮಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಸೊ ನಮಗೆ ಇನ್ನೂ ಅದರ ಪ್ರತಿ ಸಿಕ್ಕಿಲ್ಲ. ಆ ಪ್ರತಿ ಪಡೆದು ಅದರಲ್ಲಿ ಏನಿದೆ ಅಂತಕ್ಕಂಥ ಒಂದು ಅಂಶವನ್ನು ನಾವು ನೋಡಿ, ನಾವು ಜಂಟಿ ಕ್ರಿಯಾ ಸಮಿತಿಯ ಒಂದು ಭಾಗ CITU ನಾವೊಬ್ಬರೇ ಯಾವ ತೀರ್ಮಾನವನ್ನು ನಾವು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅದರಿಂದ ಜಂಟಿ ಕ್ರಿಯಾ ಸಮಿತಿ ಅದನ್ನು ಸ್ಟಡಿ ಮಾಡಿ ಇವತ್ತಿನ 4 ಗಂಟೆ ಒಂದು ಸಮಯಕ್ಕೆ ನಿಮ್ಮನ್ನು ಕರೆದು ನಾವು ವಿಚಾರವನ್ನು ತಿಳಿಸ್ತೀವಿ. ನಾವು ಈಗಲೂ ಕೂಡ ಮುಷ್ಕರದ ತಯಾರಿಲೇ ಇದ್ದೀವಿ. ಈ ರಾಜ್ಯವ್ಯಾಪಿ ಮುಷ್ಕರದ ತಯಾರಿನಲ್ಲೇ ಇದ್ದೀವಿ. ಮುಷ್ಕರ ನಾಳೆ 6 ಗಂಟೆಯಿಂದ ಆರಂಭ ಆಗಬೇಕಾಯಿತು. ಜಂಟಿ ಕ್ರಿಯಾ ಸಮಿತಿ ಇದನ್ನೆಲ್ಲ ಚರ್ಚೆ ಮಾಡಿ 4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರ್, ಈಗ 2023-25ರಲ್ಲೂ ಸಹ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿ ಮಧ್ಯೆ ಪ್ರವೇಶಿಸಿ ನಿಮ್ಮ ಹೋರಾಟವನ್ನು ಹತ್ತಿಕ್ಕಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಮತ್ತೆ ಇದರ ಹಿಂದೆ ಸರ್ಕಾರ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ ನಿಮ್ಮ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ? ಹೌದು, ನಿರಂತರವಾಗಿ ರಾಜ್ಯ ಸರ್ಕಾರಗಳು ಆ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾಕೆಂದರೆ ದುಡಿಯುವ ವರ್ಗ ಹೋರಾಟಕ್ಕೆ ಹೋದಾಗ ಅದನ್ನು ದುರ್ಬಲಗೊಳಿಸಲಿಕ್ಕೆ ಅಥವಾ ಕಡಿವಾಣ ಹಾಕಲಿಕ್ಕೆ ಸಹಜವಾಗಿ ಅವರು ಆಳುವ ವರ್ಗದ ನೀತಿಗಳ ಭಾಗವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ ಹೋಗೋಕೆ ಮುಂಚೆನೇ ಶೆಟ್ಲು ಮಾಡಬೇಕಾಯಿತು. ಈಗ PIL ಹಾಕ್ಸೋ ಬದಲು ಅವ್ರ ಮಾತುಕತೆ ಕರೆದು ಏನೋ ಬಹುಪಾಲು ಬೇಡಿಕೆಯನ್ನು ಈಡೇರಿಸಿದ್ದೀವಿ ಅಂತಾರೆ. ಭಾಳ ಮುಖ್ಯವಾದಂಥ ಬೇಡಿಕೆ ಇದೆ ಇಲ್ಲಿ. 1/1/2024 ವೇತನ ಜಾರಿಯಾಗಬೇಕು. 12.5% ಸಾರಿಗೆ ನಿಗಮಗಳ ನೌಕರರಿಗೆ ಅತ್ಯಂತ ಕನಿಷ್ಠ ಮಟ್ಟದ ವೇತನ ಹೆಚ್ಚಳವನ್ನು ಮಾಡಿ ನೋಟಿಫಿಕೇಶನ್ ಮಾಡಿದೆ. ಸೊ ಬಹುಶಃ ಸರ್ಕಾರ ಪ್ರಯತ್ನ ಮಾಡಿ ಅವ್ರದ್ದು ಸಂಘಟನೆ ನಮ್ಮ ಜೊತೆ ಇರೋದ್ರಿಂದ ಅವ್ರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಂಘಟನೆ ಜಂಟಿಲಿ ಇದ್ದದ್ರಿಂದ ಅವರು ಬಹುಶಃ ಆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಜಂಟಿ ಕ್ರಿಯಾ ಸಮಿತಿಲಿ 8 ಸಂಘಟನೆಗಳಿದ್ವಿ ನಾವು. 8 ಈಗೊಂದು ಬೆಂಬಲ ಕೊಟ್ಟಿತ್ತು. 8 ಸಂಘಟನೆಗಳಿದ್ದು ಈಗ 2 ಸಂಘಟನೆಗಳು ಈ ರೀತಿ ನಾವು ಜಂಟಿಯಿಂದ ಹೊರಗಿದ್ದೀವಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅದೇನು ಸ್ಪಷ್ಟವಾದಂಥ ಕಾರಣ ಇಲ್ಲ. ಸೊ ಅದರಿಂದ ಅವರು ನಮ್ಮ ಜೊತೆ ಚೆನ್ನಾಗೇ ಇದ್ದಾರೆ, ಈಗಲೂ ಚೆನ್ನಾಗಿದ್ದಾರೆ. ಕಾರಣ ಏನು ಅಂತೇಳಿ ನಮಗೇನು ಹೇಳಿಲ್ಲ ಅವರು. ಈಗ ನಾಳಿನ ಮುಷ್ಕರಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರುವಂತಹದ್ದು, ಈ ಕುರಿತಾಗಿ ತಾವು ಏನು ಹೇಳ್ತೀರಿ? ಇಲ್ಲ, ಬ್ರೇಕ್ ಬಿದ್ದಿಲ್ಲ. ಹೈಕೋರ್ಟ್ ಹೇಳಿದೆ. ನಾವು ಇನ್ನೂ ಕೂಡ ಆದೇಶವನ್ನು ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಸಂಜೆ ತಿಳಿಸ್ತೀವಿ ನಿಮಗೆ 4 ಗಂಟೆಗೆ. ಯಾವ ರೀತಿಯಾಗಿ ನಿಮ್ಮ ಈಗ ಮೀಟಿಂಗ್ ಸಭೆಯ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಪ್ಲಾನಿಂಗ್ ಏನಾದರೂ ಮಾಡ್ಕೊಂಡಿದ್ದೀರಾ? ಹೆಂಗೆ ಅಲ್ಲಿ ನೋಡಿ, ನಾವು ಜಂಟಿ ಕ್ರಿಯಾ ಸಮಿತಿಯ ಒಂದು ಭಾಗ, ನಾವು ಒಬ್ಬರೇ ನಿರ್ಧಾರವನ್ನು ಮಾಡಲಿಕ್ಕಾಗಲ್ಲ. ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಒಂದು ಸಹಮತಕ್ಕೆ ಬರ್ತೀವಿ. ಆ ತೀರ್ಮಾನವನ್ನು ನಿಮಗೆ ತಿಳಿಸ್ತೀವಿ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಮ್ಮ ಆಮಿಷಗಳು ನಾವೇನು ಬೇಡಿಕೆಗಳನ್ನು ಇಟ್ಟಿದ್ವಿ ಅದನ್ನು ಸರ್ಕಾರ ಒಪ್ಕೊಳ್ಬೇಕು. ಒಪ್ಪಿಕೊಳ್ಳದಿದ್ರೆ ನಾವು ಖಂಡಿತವಾಗಿಯೂ ಮತ್ತೆ ಸಭೆಯನ್ನು ಮಾಡಿ ಸಭೆಯ ಬಳಿಕ ಮುಷ್ಕರದ ವಿಚಾರವನ್ನು ತಿಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು. ಇದೀಗ ನಾಳೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿರುವಂತದ್ದು. ಸರ್ಕಾರ ನೌಕರರ ಬೇಡಿಕೆಗಳನ್ನು ಈಡೇರಿಸದ ಸ್ಥಿತಿಯಲ್ಲಿದೆ. ಹೀಗಾಗಿ ನಮ್ಮ ಮುಷ್ಕರ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ.